ಈ ಸಿರಿ ಸಂಪತ್ತು ಇವೆಲ್ಲ ಏನದವಲ್ಲ ಇವೆಲ್ಲ ನಶ್ವರ ಅಂತ ತಿಳ್ಕೊಂಡ. ಯಾರು? ಮಹಾದೇವ ಭೂಪ. ಎಷ್ಟು ಗಳಿಸಿಟ್ರ ಏನದ, ಎಲ್ಲ ಖಾಲಿ ಅದ. ಯಾವುದು ಶಾಶ್ವತ ಅಲ್ಲ. ಶಾಶ್ವತ ಅನ್ನುವಂಥದ್ದು ಒಂದೇ, ಆಧ್ಯಾತ್ಮದ ಸಾಧನೆ, ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು, ರಿಯಲೈಸೇಷನ್ ಅಂತ ನಾವು ಕರಿತೀವಲ್ಲ, ಅದೇ ಶಾಶ್ವತ. ಇದನ್ನೆಲ್ಲ ಬಿಟ್ಬಿಡೋಣ ಅಂತ ವಿಚಾರ ಮಾಡಿದರು. ನಾವು ಹಂಗೆ ತಿಳ್ಕೊಳ್ಳೋದು. ನಮ್ಮ ಜೀವನದೊಳಗೆ ಯಾವುದು ಶಾಶ್ವತ ಐತಿ? ಯಾವುದು ಶಾಶ್ವತ ಇಲ್ಲ. ಯಾವುದು ಶಾಶ್ವತ ಇಲ್ಲ ಅಂದ ಮೇಲೆ ಯಾಕೆ ಆ ಉದುರುಗಳು ಕುಡುತ್ತಾಗಿ ನಾವು ಯಾಕೆ ಚಿಂತನೆಯನ್ನು ಮಾಡಬೇಕು, ಚಿಂತೆ ಮಾಡಬೇಕು ಅಂತ ಒಂದು ವಿಶೇಷವಾದ ಪ್ರವಚನವನ್ನು ಕೇಳುವಂತಹ ಒಂದು ಸಂದರ್ಭ ಇದು. ಎಷ್ಟು ಚಂದ ನಮ್ಮ ಶರಣರು ಚಿಂತನೆಗಳನ್ನೆಲ್ಲ ಎಲ್ಲರ ಜೊತೆಗೆ ಹಂಚಿಕೊಂಡ್ರು ನೋಡ್ರಿ. ಗುರು ನಾನಕ್ ಅಂತ ಒಬ್ಬರಿದ್ರು, ನೀವು ಹೆಸರು ಕೇಳಿರ್ಬೇಕು. ಸಿಖ್ ಧರ್ಮದ ಗುರುಗಳ್ರಿ ಅವರು. ನೀವು ಪಂಜಾಬ್ ಭಾಗಕ್ಕೆ ಹೋಗಿಬಿಟ್ರಿ ಅಂದರೆ ಅಲ್ಲಿ ಅಮೃತ್ಸರ ಅನ್ನುವಂಥ ಒಂದು ಸಿಟಿ ಅದ. ಆ ಸಿಟಿ ಒಳಗೆ ಸ್ವರ್ಣ ಮಂದಿರ ಅಂತ ಒಂದು ಮಂದಿರ ಐತಿ. ಅದನ್ನು ನೋಡುವ ಸಲುವಾಗಿ ತಂಡೋಪತಂಡವಾಗಿ ಜನ ಎಲ್ಲ ಸಾಗರೋಪಾದಿಯೊಳಗೆ ಅಲ್ಲಿ ಹೋಗ್ತಾರೆ. ಸಿಕ್ಕಾಪಟ್ಟಿ ಜನ ನೋಡ್ತಾರೆ. ಅಲ್ಲಿ ಪ್ರತಿದಿನವೂ ಸಾವಿರ ಜನ ಎಲ್ಲ ಹೋಗಿ ಅಲ್ಲಿ ದರ್ಶನ ತಗೊಳ್ತಾರೆ. ಆ ಗುರು ನಾನಕ್ ಅನ್ನುವಂಥವ್ರು ಇದ್ದಾರಲ್ಲ, ಭಾಳ ಅಂದ್ರೆ ಭಾಳ ಶಾನ್ಯ ಸಂತರ್ರಿ ಅವರು, ಭಾಳ ಅಪರೂಪದ ಗುರುಗಳ್ರಿ ಅವರು. ಸಿಖ್ರು ಆ ಧರ್ಮವನ್ನು, ಆ ಧರ್ಮಕ್ಷೇತ್ರವನ್ನು ಎಷ್ಟು ಪ್ರೀತಿ ಮಾಡ್ತಾರಂದ್ರೆ, ಆ ಗುರು ಗ್ರಂಥ ಸಾಹೇಬ ಅನ್ನುವಂಥ ಒಂದು ಗ್ರಂಥ ಏನೈತಲ್ಲ, ಅದನ್ನು ಭಾಳ ಮಾನಿಸ್ತಾರ ಅವರು. ಅದನ್ನು ತಲೆ ಮೇಲೆ ಹೊತ್ಕೊಂಡು ಕುಣಿತಾರ, ಖುಷಿ ಪಡ್ತಾರ, ಓದ್ತಾರ, ಅಧ್ಯಯನ ಮಾಡ್ತಾರ. ಅಂಥ ಅಪರೂಪದ ಗುರುಗಳು ಗುರು ನಾನಕ್ ಅನ್ನುವಂಥವ್ರು. ಅವರು ಎಲ್ಲ ಕಡೆಗೂ ಅಡ್ಡಾಡಿ ಪ್ರವಚನವನ್ನು ಹೇಳ್ತಿದ್ರು. ಚಂದ ಮಾತುಗಳನ್ನು ಹೇಳೋರು, ಬದುಕಿಗೆ ಬೇಕಾಗುವಂಥ ಮಾತುಗಳನ್ನು ಹೇಳೋರು. ಅವರೆಲ್ಲ ಕಡೆಗೆ ಒಂದೇ ಹೇಳೋರು, ಯಾವುದೂ ಶಾಶ್ವತ ಅಲ್ಲ, ಧರ್ಮ ಮಾತ್ರ ಶಾಶ್ವತ ಅಂತ ಹೇಳೋರು. ನೀವು ಈ ಜಗತ್ತಿನೊಳಗಿರುವಂತಹ ಯಾವುದೇ ಪುಣ್ಯಾತ್ಮರ ಮಹಾತ್ಮರ ಚರಿತ್ರೆಯನ್ನು ನೀವು ಓದ್ರಿ, ಅವ್ರು ಹೇಳುವಂಥದ್ದು ಒಂದೇ ಇರ್ತದೆ. ಅವ್ರು ಏನು ಹೇಳ್ತಾರೆ ಅಂದರೆ, ಯಾವುದೂ ನಮ್ಮ ಜೊತೆಗೆ ಬರಂಗಿಲ್ಲ, ಕರ್ಮ ಮತ್ತು ಧರ್ಮ ಇವೆರಡು ನಮ್ಮ ಜೊತೆಗೆ ಬರ್ತಾವ ಅಂತ ಹೇಳ್ತಾರೆ ಅವರು. ಇನ್ನು ಉಳಿದಿದ್ದು ಯಾವುದೂ ಬರಂಗಿಲ್ಲ. ಅದಕ್ಕೆ ಬಸವಣ್ಣವ್ರು ಭಾಳ ಚಂದ ಹೇಳಿದರು, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನು, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. Those who have money build temples, what can I build a poor man am I? My body is shrine, its pillars are my legs, golden pinnacle my head. Hear me, Kudala Sangama Lord. There is a destruction for a physical temple, there is no destruction for that of knowledge. ಕೊನೆಗೆ ಒಂದು ಮಾತು ಹೇಳ್ತಾರೆ ನೋಡ್ರಿ, ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಸ್ಥಾವರ ಅಂದ್ರೆ ನಾವು ದೊಡ್ಡ ದೊಡ್ಡ ಮಣಿಗಳನ್ನು ಕಟ್ತೀವಲ್ಲ, ದೊಡ್ಡ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿರ್ತೀವಲ್ಲ, ಇವೆಲ್ಲ ಒಂದಲ್ಲ ಒಂದಿನ ಬಿದ್ದು ಹೋಗ್ತಾವ, ಮಣ್ಣೊಳಗೆ ಮಣ್ಣಾಗಿ ಹೋಗ್ತದೆ, ಗಾಳಿಯೊಳಗೆ ಗಾಳಿಯಾಗಿ ಹೋಗುವಂಥದ್ದು. ದೊಡ್ಡ ಬಿಲ್ಡಿಂಗ್ಗಳ ಬಿತ್ತಂದ್ರೆ ಧೂಳು ಹೇಳ್ತದೆ, ಧೂಳು ಗಾಳಿಯೊಳಗೆ ಗಾಳಿಯಾಗಿ ಹೋಗಿಬಿಡ್ತದೆ. ಇವೆಲ್ಲ ಏನದಾವಲ್ಲ ಒಂದಲ್ಲ ಒಂದಿನ ಬಿದ್ದು ಹೋಗುವಂಥವು. ಒಳಗಡೆ ಶುದ್ಧವಾಗಿ ಇರುವಂಥದ್ದು ಯಾವುದು? ಪ್ರಶ್ನೆ ಇದು. ಅದಕ್ಕೆ ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಜ್ಞಾನಕ್ಕೆ ಅಳಿವಿಲ್ಲ. ಜಂಗಮ ಅಂದರೆ ಜ್ಞಾನ, ಅದು ಜ್ಞಾನದ ಸ್ವರೂಪ, ಅದು ಸಂಸ್ಕಾರದ ಸ್ವರೂಪ. ಅದು ಒಬ್ಬ ಗುರು ಜಂಗಮನೂ ಆಗ್ತಾನ, ಒಬ್ಬ ಗುರು ಲಿಂಗದ ಸ್ವರೂಪ ಆಗ್ತಾನ. ಒಂದು ಜಂಗಮ ಅಂದರೆ ಅದು ಚೈತನ್ಯ, ಅದು ಚೈತನ್ಯ ಶಕ್ತಿ. ಅದು ಅಲ್ಲಿ ವ್ಯಕ್ತಿನೂ ಹೌದು, ಒಂದು ತತ್ವನೂ ಹೌದು, ಒಂದು ಸತ್ವನೂ ಹೌದು. ಜಂಗಮ ಅಂದರೆ ಈ ಒಳಗಡೆ ಇರುವಂತಹ ಪುಣ್ಯದ ಪ್ರಾಪ್ತಿ, ಆತ್ಮ ಸಾಕ್ಷಾತ್ಕಾರ ಅಂತ ನಾವೇನು ಕರಿತೀವಲ್ಲ, ಅದಕ್ಕೆ ಎಂದಿಗೂ ಸಾವಿಲ್ಲ. ಈ ದೇಹಕ್ಕೆ ಸಾವದ. ಒಂದಲ್ಲ ಒಂದಿನ ಈ ದೇಹ ಪಂಚಮಹಾಭೂತಗಳಲ್ಲಿ ಲೀನಾಗಿ ಹೋಗ್ತದೆ. ಒಳಗಡೆ ಇರುವಂತಹ ಆತ್ಮ ಚೈತನ್ಯ ಯಾವಾಗಲೂ ಇರ್ತದೆ. ಅದು ಅಲ್ಲಮ್ಮ ಪ್ರಭುದೇವರಂದರು, ಬೆಣ್ಣೆಯ ಕಂದಲ ಕರಗಲಿಟ್ಟೆಡೆ ಪಾತ್ರೆ ಕರಗಿತ್ತು, ಬೆಣ್ಣೆ ಉಳಿಯಿತ್ತು. ತುಂಬಿ ಇದ್ದಿತ್ತು ಪರಿಮಳವಿಲ್ಲ, ಪರಿಮಳವಿದ್ದಿತ್ತು ತುಂಬಿ ಇಲ್ಲ. ತಾನಿದ್ದನು ತನ್ನ ಸ್ವರೂಪವಿಲ್ಲ, ಗುಹೇಶ್ವರನಿದ್ದನು ಲಿಂಗವಿಲ್ಲ. ಕುಂಡ್ರಿ ಅಕ್ಕಾರ, ಮಾತಾಡ್ಕೋತ ಕೂಡಬಾರ್ದು, ಕುಂಡ್ರಿ. ಎಲ್ಲಿ ಜಾಗ ಸಿಗ್ತದೆ ಕೂತು ಬಿಡ್ರಿ, ನನ್ನ ಮುಂದೆ ಮಾತಾಡಬೇಡ್ರಿ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಅಲ್ಲಮ್ಮ ಪ್ರಭುದೇವರು. ಇದಕ್ಕೆ ಬೆಡಗಿನ ವಚನ ಅಂತ ಕರೀತಾರೆ. ಬೆಡಗಿನ ವಚನಗಳಾದ್ರೆ ಗೊತ್ತದ ನಿಮಗೆ?
ಈ ಶಿಶುನಾಳ ಶರೀಫ್ರ ಹಾಡು ಐತೆ ನೋಡ್ರಿ, ನಮ್ಮ ಗವಾಯಿಗಳ ಹಾಡು ಅಂದ್ರೆ ಚಂದ ಹಾಡ್ತಾರ ಅವ್ರು. ಕೋಡ್ಗಾನ ಕೋಳಿ ನುಂಗಿತ್ತ ಅನ್ನಂಗಿಲ್ರಿ. ಕೋಡ್ಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡ್ಗಾನ ಕೋಳಿ ನುಂಗಿತ್ತ. ಏನ್ರಿ ಹಿಂಗಂದ್ರೆ ವೀರೇಶ್, ಏನಪ್ಪ ಹಿಂಗಂದ್ರೆ? ಅಪ್ಪಾರ ಹಾಡ ಆಟ ಆಡ್ತೀವಿ ಬಿಡ್ರಿ, ಹೇಳೋದೆಲ್ಲ ನಿಮಗೆ ಬಿಟ್ಟಿದ್ರಿ ಅದು ಅಂತಾರೆ ವೀರೇಶ್. ಕೋಡ್ಗಾನ ಕೋಳಿ ನುಂಗಿತ್ತ ಅಂದ್ರೆ ಏನಪ್ಪ ಅರ್ಥ? ಕೋಡ್ಗ ಅಂದ್ರೆ ಮಂಗ್ಯ, ಕರಿ ಮಂಗ್ಯ. ಕೋಳಿ ಅಂದ್ರೆ ನಿಮಗೆ ಗೊತ್ತದ ಕೋಳಿ. ಕರಿ ಮಂಗ್ಯನ ಕೋಳಿ ಹೆಂಗೆ ನುಂಗ್ತೈತಪ್ಪ? ಅವ್ರು ಮೊದಲನೇ ಸಾಲ ಹೇಳ್ತಾರೆ ಕೋಡ್ಗಾನ ಕೋಳಿ ನುಂಗಿತ್ತ ಅಂತ ಹೇಳಿ, ಕೊನೆಗೆ ಏನು ಹೇಳ್ತಾರೆ? ಗುರು ಗೋವಿಂದನ ಪಾದ ನನ್ನನ್ನೇ ನುಂಗಿತ್ತ ಅಂತ ಹೇಳ್ತಾರೆ. ಇದರ ಅರ್ಥ ಏನು? ಕೋಡಗ ಅಂದ್ರೆ ಮಂಗ್ಯ. ಎಂಥ ಮಂಗ್ಯ? ಕರಿ ಮಂಗ್ಯ. ಕರಿ ಮಂಗ್ಯಕ್ಕೆ ಕ್ವಾಡಗ ಕ್ವಾಡಗ ಅಂತ ಆಡೋ ಭಾಷೆ ಒಳಗೆ ಹೇಳ್ತಾರೆ. ಕನ್ನಡದ ಗ್ರಾಂಥಿಕ ಶಬ್ದ ಹೆಂಗಂದ್ರೆ ಕೋಡಗ ಅಂತ ಕರೀತಾರೆ. ಕೋಡಗನ ಕೋಳಿ ಹೆಂಗೆ ನುಂಗ್ತೈತಪ್ಪ? ಕರಿ ಮಂಗ್ಯ ಇದರ ಅರ್ಥ ಕತ್ತಲು, ಕೋಳಿ ಇದರ ಅರ್ಥ ಬೆಳಕು. ಕೋಳಿ ಕೂಗಿದಾಗ ಬೆಳಕಾಕೈತಿ ಅಂತ ಹೇಳ್ತಾರಿಲ್ರಿ? ಕೋಳಿ ಕೂಗಿದ್ರೆ ಬೆಳಕಾಕೈತಿ ಬೆಳಕಾಕೈತಿ ಅಂತ ಹೇಳ್ತಾರಲ್ಲ, ಇದನ್ನ ಹೇಳ್ಕೊಂತ ಅವ್ರು ಹೇಳಕತ್ತಾರ ಕತ್ತಲು ಎಷ್ಟೋ ದೊಡ್ಡದಿರಲಿ, ಸಣ್ಣದಾಗಿರುವಂಥ ಹಣತೆಯನ್ನು ಹಚ್ಚಿಟ್ಬಿಟ್ರಿ ಅಂದರೆ ಆ ಕತ್ತಲೆಯನ್ನು ಹೆಂಗೆ ನುಂಗ್ತದ ಅಲ್ಲ, ಹಂಗೆ ನಾಣ ಅನ್ನುವಂಥ ವ್ಯಕ್ತಿ ಎಷ್ಟೋ ದೊಡ್ಡವಿರುವಲ್ಲ, ಯಾಕೆ ಗುರುವಿನ ಪಾದಗಳು ಏನದಾವಲ್ಲ ಅವನನ್ನು ನುಂಗಿ ಹಾಕ್ತಾವ ಅನ್ನುವಂಥ ವಿಚಾರವನ್ನು ಶರಣರು ಹೇಳ್ತಾರೆ, ಶಿಶುನಾಳ ಶರೀಫ್ರು ಅಂತಾರೆ. ಇಲ್ಲಿ ಅಲ್ಲಮ ಪ್ರಭುದೇವ್ರು ಏನು ಹೇಳ್ತಾರ? ಒಂದು ಪಾತ್ರೆ ಒಳಗೆ ಬೆಣ್ಣೆ ಹಾಕಿ ಕಾಯ್ಸಾಕಿಟ್ಟಿವಿ ಅಂದರೆ ಬೆಣ್ಣೆ ಕರಗತೈತಿ, ಪಾತ್ರೆ ಹಂಗೆ ಉಳಿತೈತಿ ಅಂತ ನೀವು ಅಂತೀರಿ. ಆದ್ರೆ ಅಲ್ಲಮ ಪ್ರಭುದೇವ್ರು ಹೇಳ್ತಾರೆ ಒಂದು ಪಾತ್ರೆ ಒಳಗೆ ಬೆಣ್ಣೆ ಹಾಕಿ ಕಾಯ್ಸಾಕಿಟ್ರಿ ಅಂದ್ರೆ ಇಲ್ಲಿ ಪಾತ್ರೆ ಕರಗೈತಿ, ಬೆಣ್ಣೆ ಹಂಗೆ ಉಳಿತೈತಿ. ಇದರ ಅರ್ಥ ಏನು? ಈ ಶರೀರ ಅನ್ನುವಂತಹ ಪಾತ್ರೆ ಏನೈತಲ್ಲ, ಒಂದಲ್ಲ ಒಂದಿನ ಇದು ಪಂಚಮಹಾಭೂತಗಳಲ್ಲಿ ಲೀನಾಗಿ ಹೋಗಿಬಿಡ್ತೈತಿ, ಕರಿಗೆ ಹೋಗಿಬಿಡ್ತೈತಿ. ಒಳಗಡೆ ಇರುವಂಥ ಆತ್ಮ ಅನ್ನುವಂಥ ಬೆನ್ನು ಏನೈತಲ್ಲ ಅದು ಎಂದಿಗೂ ಕರಗಂಗಿಲ್ಲ. ಹಂಗೆ ಶಿವಲಿಂಗೇಶ್ವರರು ಬದುಕಿ ಬಾಳಿ ಭಕ್ತ ಬಂಧುಗಳ ಬದುಕನ್ನು ಬಂಗಾರದಂಗೆ ಮಾಡಿ ಪಂಚಮಹಾಭೂತಗಳಲ್ಲಿ ಲೀನಾಗಿ ಹೋಗಿ 500 ವರ್ಷ ಆಯಿತು. ಆದರೆ ಅವರ ಚೈತನ್ಯ ಅನ್ನುವಂತಹ ಆತ್ಮ ಏನೈತಲ್ಲ, ಅವರ ಆಧ್ಯಾತ್ಮದ ಶಕ್ತಿ ಏನೈತಲ್ಲ, ಅದು ಸೂರ್ಯ ಚಂದ್ರರು ಇರುವವರೆಗೂ ಅದು ನಮ್ಮ ಸುತ್ತಲೂ ಇರ್ತದೆ ಅನ್ನೋದಕ್ಕೆ ಯಾವ ಗ್ರಾಮ ಸಾಕ್ಷಿ ಅಂದರೆ ಜಮಖಂಡಿ ತಾಲೂಕಿನ ತುಬುಚಿ ಅನ್ನುವಂಥ ಗ್ರಾಮನೇ ಒಂದು ಸಾಕ್ಷಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಂಥ ಮಾತುಗಳನ್ನು ಗುರು ಗೋವಿಂದರ ಬಗ್ಗೆ, ಗುರು ಗೋವಿಂದರ ಹೆಸರನ್ನು ಇಟ್ಟುಕೊಂಡು ಚಂದ ಚಂದ ಪದ್ಯಗಳನ್ನು ಶಿಶುನಾಳ ಶರೀಫ್ರು ಬರೆದರು. ಇವತ್ತಿನ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ಅಲಂಕರಿಸಲಿರುವಂತಹ ನಮ್ಮ ಕಟಕೋಳದ ಸಚ್ಚಿದಾನಂದ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು, ದೊಡ್ಡ ಲಿಂಗ ಪೂಜಾ ನಿಷ್ಠರವರು, ಹಿರಿಯರು, ಅನುಭಾವಿಗಳು, ವಯೋವೃದ್ಧರು, ಜ್ಞಾನವೃದ್ಧರು ಎಲ್ಲರೂ ಅಪ್ಪವರು ಇಲ್ಲಿ ಬರ್ತಾ ಇದ್ದಾರೆ, ವೇದಿಕೆಗೆ ಬರ್ತಾ ಇದ್ದಾರೆ. ನಮ್ಮ ಸಚ್ಚಿದಾನಂದ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು, ಹಾಗೆಯೇ ಕಟಕೋಳದ ಚೌಕಿ ಮಠದ ನಾಗಭೂಷಣ ಮಹಾಸ್ವಾಮೀಜಿಯವರು ಇಬ್ಬರು ಪರಮ ಪೂಜ್ಯರು ವೇದಿಕೆಗೆ ದಯಮಾಡಿಸಿದ್ದಾರೆ. ಚಪ್ಪಾಳೆಯನ್ನು ತಟ್ಟಿ ತಾವು ಭಕ್ತಿಯಿಂದ ಪರಮ ಪೂಜ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕು. ನಾ ಹೇಳಿದ್ನೆಲ್ಲ ಇನ್ನು ಒಂದು ವಾರ ಇದೆ ಚಾಲು ನೋಡ್ರಿ. ನಾ 10 ದಿನ ಎಲ್ಲ ದಾರಿಗಳು ಎಲ್ಲಿಗೆ ಬರ್ತಾವಂದ್ರೆ ತುಬಚಿಗೆನೇ ಬರ್ತಾವೆ. ಈಗ ನೋಡ್ರಿ, ಅಲ್ಲಿ ರಾಮದುರ್ಗ ತಾಲೂಕಿನ ಕಟಕೋಳದಿಂದ ಅಪ್ಪವರು ಬಂದಾರ. ನಿಮ್ಮನ್ನೆಲ್ಲ ನೋಡ್ತಾರ, ಹೃದಯ ತುಂಬಿ ನೋಡ್ತಾರ. ಗುರು ಹೃದಯ ತುಂಬಿ ನೋಡಿಬಿಟ್ರು ಅಂದ್ರೆ ನಿಮ್ಮ ಬದುಕನ್ನ ಬಂಗಾರ ಆಗಿಬಿಡ್ತೈತಿ. ಅದಕ್ಕೆ ನೇತ್ರ ಪರುಷ ಅಂತ ಕರೀತಾರೆ. ಭಾಳ ಚಂದ ಅದು. ನಮ್ಮ ಸಿದ್ಧಾಂತನೇ ಭಾಳ ಚಂದ. ನಮ್ಮ ಫಿಲಾಸಫಿನ ಬ್ಯೂಟಿಫುಲ್ ಆಗಿರೋ ಫಿಲಾಸಫಿ, ನಮ್ಮ ತುಂಬ ಚೆನ್ನಾಗಿರುವಂಥ ವ್ಯವಸ್ಥೆ ನಮ್ಮದು. ಇದನ್ನೆಲ್ಲ ನಾವು ವಿಚಾರ ಮಾಡಬೇಕು. ನಿಮಗೆ ಗುರುನಾನಕರ ಕಥೆ ಹೇಳ್ತಿದ್ದೆ ನಾನು. ಗುರುನಾನಕರು ಅಡ್ಡಾಡ್ಕೋವಂತ ಎಲ್ಲ ಕಡೆ ಹೋಗಿ ಧರ್ಮ ಪ್ರಸಾರವನ್ನು ಮಾಡ್ತಿದ್ರು, ಆಧ್ಯಾತ್ಮದ ಕುರಿತಾಗಿ ಹೇಳ್ತಿದ್ರು. ಎಲ್ಲ ನಶ್ವರ ಐತಿ ತಮ್ಮ ಅಂತ ಹೇಳ್ತಿದ್ರು. ಒಂದು ಊರಿಗೆ ಬಂದರು, ಒಂದು ಮನೆ ಮೇಲೆ ಒಬ್ಬ 12 ಜೆಂಡ ಹಾರಾಡ್ಸಕತ್ತಿದ್ದ. ಅವ್ರಂದ್ರು ಎಂಥ ದೊಡ್ಡ ಗುಡಿ ಐತಿ ಅಂದ್ರೂ ಒಂದೇ ಜೆಂಡ ಹಾರಾಡ್ತೈತಿ, ಇವ ಮನೆ ಮೇಲೆ 12 ಜೆಂಡ ಹಾರಾಡ್ಸಕತ್ತಾನಲ್ಲ. ಕೇಳ್ಬೇಕಂತ ತಿಳ್ಕೊಂಡು ಮನೆ ಮುಂದೆ ಬಂದು ನಿಂತ್ಕೊಂಡ್ರು. ತಮ್ಮ ಬಾಗ್ಲ ತೆಗಿ ಅಂದರು. ಶ್ರೀಮಂತರು ಬಾಗಿಲ ಹಾಕ್ಕೊಂಡು ಕೂತಿರ್ತಾರೆ. ಬಾಗಿಲ ತೆಗೆದ್ರು. ಅಪ್ಪವರ, ನೀವು ಗುರುನಾನಕರು, ನಮ್ಮ ಗುರುಗಳು, ನಮ್ಮ ಧರ್ಮದ ಗುರುಗಳು. ನಿಮ್ಮಂಥ ಪ್ರವಾದಿ ಮತ್ತೊಬ್ಬರು ಯಾರೂ ಇಲ್ಲ, ನಿಮ್ಮಂಥ ಶ್ರೇಷ್ಠ ಯೋಗಿ ಮತ್ತೊಬ್ಬರು ಯಾರೂ ಇಲ್ಲ. ಒಳಗಡೆ ಬರ್ರಿ ಅಪ್ಪವ್ರ. ಬಂದ್ರ ಅಪ್ಪವ್ರು, ಒಳಗಡೆ ಬಂದರು. ನೋಡಿ, ನಮ್ಮಲ್ಲಿ ಎಂಥ ಪರಂಪರೆ ಅದ ಅಂದರೆ ಅದ್ಭುತವಾದ ಪರಂಪರೆ ನಮ್ಮದು. ಒಬ್ಬ ಕೋಟು ಬೂಟು ಸೂಟು ಹಾಕಿಕೊಂಡು ಬಂದಿರುವಂತಹ ಒಬ್ಬ ಅಧಿಕಾರಿ ನಿಮ್ಮ ಮನೆ ಮುಂದೆ ಬಂದು ನಿಂತುಕೊಂಡ ಅಂದರೆ ಸರ್ ಒಳಗಡೆ ಬರ್ರಿ ಅಂತೀರಿ. ಎಲ್ಲಿವರೆಗೆ ಕರಿತೀರಿ ಅಂದರೆ ಸೋಫಾ ಸೆಟ್ ಎಲ್ಲಿರ್ತಾವಲ್ಲ ಅಲ್ಲಿವರೆಗೆ ಮಾತ್ರ ಕರಿತೀರಿ. ಅಥವಾ ಒಬ್ಬ ಹರಕ ಅರ್ವಿ ಹಾಕೊಂಡು ಒಬ್ಬ ಸಂತ ನಿಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡ್ರು ಅಂದರೆ ಅಪ್ಪವರ ಇಲ್ಲಿ ಪಾದ ಹಾಕ್ರಿ,
ಒಳಗೆ ಪಾದ ಹಾಕ್ರಿ, ಅಡುಗೆ ಮನ್ಯಾಗ ಒಂಚೂರು ಪಾದ ಹಾಕ್ರಿ, ದೇವ್ರ ಮನ್ಯಾಗ ಒಂಚೂರು ಪಾದ ಹಾಕ್ರಿ. ಅಪ್ಪ ಆಶೀರ್ವಾದ ಮಾಡ್ರಿ ಅಂತ ಕೇಳ್ತೀರಿಲ್ರಿ? ಯಾಕೆ ಕೇಳ್ತೀರಿ? ಹರಕರಿಬಿ ಹಾಕೊಂಡಾರ ಅವ್ರ ಮೈ ಮೇಲೆ ಸರಿಯಾದ ಬಟ್ಟೆ ಇಲ್ಲ, ಹಣೆ ಮೇಲೆ ವಿಭೂತಿ ಧಾರಣೆಯನ್ನು ಮಾಡಿಕೊಂಡು, ಹಣೆಯ ಮೇಲೆ ವಿಭೂತಿ ಧಾರಣ ಮಾಡಿಕೊಂಡು, ಕೊರಳಲ್ಲಿ ರುದ್ರಾಕ್ಷಿ ಹಾಕೊಂಡು, ಒಂದು ಹರಕರಿಬಿ ಹಾಕೊಂಡು ಒಬ್ಬ ಯೋಗಿಗಳು ಬಂದು ನಿಮ್ಮ ಮನೆ ಮುಂದೆ ಬಂದು ನಿಂತರು ಅಂದ್ರೆ, ಅಪ್ಪ ಅವ್ರು ಇಲ್ಲಿ ಪಾದ ಹಾಕ್ರಿ ಅಂತೀರಿ. ಒಂದು ಕಟ ಅರಿವಿ ಹಾಕೊಂಡು ಒಬ್ಬ ಅಧಿಕಾರಿ ಮನೆ ಮುಂದೆ ಬಂದು ನಿಂತರು ಅಂದ್ರೆ ಸೋಫಾ ಸೆಟ್ವರೆಗೂ ಮಾತ್ರ ಕರಿತೀರಿ ಹೊರತಾಗಿ, ಸಾಹೇಬ್ರ ಅಡಿಗೆ ಮನೆಯಾಗಟ್ಟು ಪಾದ ಹಾಕ್ರಿ, ಸಾಹೇಬ್ರ ದೇವ್ರ ಗುಡಿ ಆಗಟ್ಟು ಬರ್ರಿ ಅಂತೀರೇನ್ರಿ? ಸಾಹೇಬ್ರಿಗೆ ಅನ್ನಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೋಟು ಬೂಟು ಸೋಟು ಹಾಕೊಂಡಾನ, ರೇಮಂಡ್ ಶರ್ಟ್ ಹಾಕೊಂಡಾನ, ಟಾರ್ಚ್ ಹಾಕಿದ ಅರ್ಬಿ ಹಾಕೊಂಡಾನ. ಅಂತ ಅರಿವಿ ಹಾಕೊಂಡು ಬಂದಿರುವಂಥ ಎಂಥ ದೊಡ್ಡ ಅಧಿಕಾರಿ ದಾನಂದ್ರೆ, ಎಂಥ ದೊಡ್ಡ ಶ್ರೀಮಂತ ದಾನಂದ್ರೆ ಸೋಫಾ ಸೆಟ್ವರೆಗೂ ಮಾತ್ರ ಕರಿತೀರ ಹೊರತಾಗಿ ಒಳಗೆಲ್ಲ ನೀವು ಕರೆಯಂಗಿಲ್ಲ. ಆದ್ರೆ ಹರಕ ಅರಿವಿ ಹಾಕೊಂಡು ಬಂದಿರುವಂಥ ಒಬ್ಬ ಗುರುವಿನನ್ನು ಒಳಗೆಲ್ಲ ಕರಿತೀರಿ. ಯಾಕೆ ಕರಿತೀರಿ? ನೀವು ಭಾಳ ಶಾನೆ ಅದಿರಿ. ಯಾರನ್ನು ಒಳಗೆ ಕರಿಬೇಕು, ಯಾರನ್ನು ಎಲ್ಲಿ ಕೂಡಿಸ್ಬೇಕು ಅನ್ನೋದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತದ. ಒಬ್ಬ ಗುರುಗಳು ಬಂದ್ರಂದ್ರೆ ಹಂಗೆ ಬಂದು ಹೋಗಂಗಿಲ್ಲ. ಅವ್ರು ಏನಾರು ತಂದ ಕೊಡ್ತಾರಲ್ಲ ನಿಮ್ಮ ಹತ್ರ. ಒಬ್ಬ ಬದುಕಿನ ಭಾಗ್ಯವನ್ನು ತಂದು ಕೊಡಬೇಕಲ್ಲ ಗುರುಗಳು. ಮೈಲಾರದ ಬಸವಲಿಂಗ ಶರಣರಂದರು, ಗುರುವೇ ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗ. ಒಬ್ಬ ಗುರು ಒಲದ ಪಾದ ಇಟ್ಟುಬಿಟ್ಟ ಅಂದ್ರೆ ಆ ನೆಲ ಎಲ್ಲ ಕ್ಷೇತ್ರ ಆಗಿಬಿಡ್ತೈತಿ. ಯಾವ ದಿಕ್ಕನ್ನು ದಿಟ್ಟಿಸಿ ನೋಡ್ತಾನಲ್ಲ ಆ ದಿಕ್ಕೆಲ್ಲ ಸತ್ಪತ್ತ ಆಗ್ತೈತಿ. ಯಾವ ನೀರನ್ನು ಮುಟ್ಟಿ ಬಿಡ್ತಾನಲ್ಲ ಆ ನೀರೆಲ್ಲ ತೀರ್ಥ ಆಗಿಬಿಡ್ತದೆ. ಹೆಂಗ್ರಿ ಅಪ್ಪಾರ ಅಂತ ನೀವ್ಯಾರಾದ್ರೂ ಪ್ರಶ್ನೆ ಕೇಳಿದ್ರಿ ಅಂದ್ರೆ, ಯಾವ ಗುರು ಒಲದ ಪಾದ ಇಡ್ತಾನಲ್ಲ ಆ ನೆಲ ಎಲ್ಲ ಕ್ಷೇತ್ರ ಆಕೈತೆ ಅಂದ್ರೆ ಅದಕ್ಕೊಂದು ಉದಾಹರಣೆನ ಈ ಜಮಖಂಡಿ ತಾಲೂಕಿನ ತುಗುಚಿ ಅನ್ನುವಂಥ ಊರೇನೈತಲ್ಲ, ಇದು ಕ್ಷೇತ್ರ ಆಗಿಬಿಟ್ಟದ. ಇದು ಯಾಕೆ ಕ್ಷೇತ್ರ ಆಗೈತಿ ಅಂದ್ರೆ, ಶಿವಲಿಂಗಪ್ಪ ಮುತ್ತೆ ಇಲ್ಲಿ ಪಾದ ಇಟ್ಟು ಹೋಗ್ಯಾನ, ಶಿವಲಿಂಗಪ್ಪ ಮುತ್ತೆ ಇಲ್ಲಿ ಒಲದು ತಪಸ್ಸನ್ನು ಮಾಡ್ಯಾನ, ಅದಕ್ಕಿದೊಂದು ಕ್ಷೇತ್ರ ಇದು. ಅಪ್ಪ ಅವ್ರ ಒಳಗೆ ಬರ್ರಿ. ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗೈತೆ, ಅಪ್ಪ ಅವ್ರನ್ನ ಒಳಗೆ ಕರೆದ್ರೆ ಏನಾಕೈತಿ, ಸ್ವಾಮಿಗಳು ಬಂದ್ರೆ ಏನಾಕೈತಿ, ಹೀಗೆಲ್ಲ ಮಾತಾಡ್ತಾರೆ. ನೀವೆಲ್ಲ ವಿಚಾರ ಮಾಡಬೇಕು. ನಿಮ್ಮ ಮನೆ ಕಳ್ತನ ಆದಾಗ ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಪೊಲೀಸರು ಬರ್ತಾರೆ, ಕೈಯಾಗ ಒಂದು ಪ್ರಾಣಿ ಹಿಡ್ಕೊಂಬರ್ತಾರೆ. ಯಾವ ಪ್ರಾಣಿ ಹಿಡ್ಕೊಂಬರ್ತಾರೆ? ಹುಡುಗರು ಶಾನೆ ಅದಾವ, ನಾಯಿ ಹಿಡ್ಕೊಂಬರ್ತಾರ್ರಿ ಅಜ್ಜಾರ ಅಂದ್ರೆ. ನಾಯಿ ಹಿಡ್ಕೊಂಡು ಪೊಲೀಸರು ನಿಮ್ಮ ಮನೆಗೆ ಹೊಕ್ಕರಂದ್ರೆ ಒಬ್ಬ ಕಳ್ಳ ಎಲ್ಲೆಲ್ಲಿ ಅಡ್ಡಾಡಿರ್ತಾನಲ್ಲ ಅಲ್ಲೆಲ್ಲ ನಾಯಿ ಅಡ್ಡಾಡಕತ್ತೈತಿ. ವಿಚಾರ ಮಾಡ್ರಿ. ಒಬ್ಬ ಕಳ್ಳ ಎಲ್ಲೆಲ್ಲಿ ಅಡ್ಡಾಡಿರ್ತಾನಲ್ಲ ಅಲ್ಲೆಲ್ಲ ನಾಯಿ ಎಲ್ಲ ಅಡ್ಡಾಡ್ತೈತಲ್ಲ, ಅದರ ಅರ್ಥ ಏನು? ಕಳ್ಳನ ಹೆಜ್ಜೆ ನಿಮ್ಮ ಮನ್ಯಾಗ ಮೂಡ್ಯಾವ ಅಂದಂಗೆ, ಕಳ್ಳನ ಒಂದು ಪ್ರಭಾವ ನಿಮ್ಮ ಮನ್ಯಾಗ ಐತೆ ಅಂದಂಗೆ. ಇಷ್ಟ ತಿಳ್ಕೊಂಡು ಬಿಡ್ರಿ, ನಿಮ್ಮ ಮನೆಗೆ ಒಂದು ಹೇಯ ಕೆಲಸಕ್ಕೆ ಬಂದಿರುವಂತಹ ಒಬ್ಬ ಕಳ್ಳನ ಹೆಜ್ಜೆ ನಿಮ್ಮ ಮನ್ಯಾಗ ಮೂಡ್ತಾವಂದ್ರೆ, ವೇದಿಕೆ ಮೇಲೆ ಕುಳಿತುಕೊಂಡಿರುವಂಥ ಮಹಾತ್ಮರ ಹೆಜ್ಜೆ ಯಾಕೆ ನಿಮ್ಮ ಮನ್ಯಾಗ ಮೂಡಂಗಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ನೀವು ಕೇಳ್ಕೋಬೇಕು. ಅದಕ್ಕೆ ನೀವೇನು ಮಾಡ್ತೀರಿ? ಅಪ್ಪ ಅವ್ರು ಬಂದು ಕೂತ್ಕೊಂಡ್ರು ಅಂದ್ರೆ ಅಪ್ಪ ಅವ್ರು ಒಳಗೆ ಬರ್ರಿ.